ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ. ಇವತ್ತು ನಾನು ಯಾವುದು ಅಡುಗೆದ ವಿಡಿಯೋ ಹಾಕಕತ್ತಿಲ್ಲ. ಇವತ್ತು ಸ್ವಲ್ಪ ನಮ್ಮ ಹಿತ್ತಲಾಗ ಗಿಡಗಳು ಹಚ್ಚುವ ಜಾಗ ಸ್ವಲ್ಪ ಸ್ವಚ್ಛ ಮಾಡೋದಿತ್ತ. ಹಿಂಗನ ನಾನು ಯಾವುದು ವಿಡಿಯೋಗಳದು ಏನು ಮಾಡ್ಕೊಂಡಿಲ್ಲ. ಈಗ ನಮ್ಮ ಹಿತ್ತಲಾಗ ಇವತ್ತು ಸಂಜೆ ನಮ್ಮ ಕೋಳಿಗಳದು ಇದ್ವು, ಅದ ವಿಡಿಯೋ ಮಾಡಿದ್ದೇನೆ ನೋಡ್ರಿ. ನಾನು ಕೋಳಿಗಳದಾತ ಗಿಡಗಳಾತ ಯಾವುದು ಈ ಸನಿದ್ರಾಗ ಯಾವ ಗಿಡಗಳನ್ನು ನಾನು ತೋರಿಸೇ ಇಲ್ಲ. ಯಾವ ಗಾರ್ಡನ್ದಾಗ ಏನೇನು ಐತಿ ಏನೇನಿಲ್ಲ ಅಂತ ಏನೂ ತೋರಿಸೇನೇ ಇರಲಿಲ್ಲ ನಿಮಗೆ. ಇವತ್ತು ಅದನ್ನ ತೋರಿಸಿದ್ರೆ ಆಯ್ತು ಅಂಥೇಳಿ ನಾನು ಅದನ್ನು ಮಾಡ್ತೀನಿ ನೋಡ್ರಿ. ನಮ್ಮ ಕೋಳಿಗಳು ಮನೆ ಮೇಲೆ ಹತ್ತಿದ್ವು ನೋಡ್ರಿ. ಇದು ಗುಲ್ಗಂಜಿ ಗಿಡ ಅಲ್ಲ, ಅದು ಸೂಜಿ ಮಲ್ಲಿಗೆ ಹೂವು ಅಂದರೆ. ಇವತ್ತು ನನಗೆ ಯಾಕೋ ವಿಡಿಯೋ ಮಾಡೋ ಮನಸ್ಸು ಇದ್ದಿರಲಿಲ್ಲ, ಆದರೂ ಮಾಡಿದ್ದೀನಿ ರೀ. ನಾನು ಯಾರೂ ಅಷ್ಟೊಂದು ಪೂರ್ತಿ ವಿಡಿಯೋ ಯಾರು ನೋಡೋಂಗಿಲ್ಲ ರೀ. ನಾವು ನೋಡಿದ್ರೆ ಮಂದಿದು ಬೇರೆದವ್ರದ ಎಲ್ಲರದು ವಿಡಿಯೋ ನೋಡಿ ಅವ್ರಿಗೊಂದು ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಪೂರ್ತಿ ವಿಡಿಯೋ ನೋಡಿರ್ತೀವಿ. ಆದ್ರೆ ನಮ್ಮದು ಯಾರು ನೋಡಾಕತ್ತೇ ಇಲ್ಲ ಅನ್ನೋ ಹಂಗೆ ಅನ್ನಿಸ್ತೈತೆ ರೀ ನನಗೆ. ಯಾರು ಕಮೆಂಟು ಮಾಡೋಂಗಿಲ್ಲ, ಅಷ್ಟೊಂದು ಲೈಕು ಕೊಡೋಂಗಿಲ್ಲ, ಏನೂ ಇಲ್ಲ ರೀ. ಯಾಕೋ ವಿಡಿಯೋ ಮಾಡೋ ಮನಸ್ಸೂ ಇಲ್ಲ ರೀ ನನಗೆ. ಅಷ್ಟು ಯೂಸ್ನು ಬರೋಕ್ಕೂ ತಯಾರಿಲ್ಲ, ಯಾರು ಜಾಸ್ತಿ ಮಂದಿ ನೋಡೋಕ್ಕೂ ತಯಾರಿಲ್ಲ. ಆದರೂ ಯಾರೋ ಒಬ್ಬರು ನೋಡ್ತಾರೆ, ನೋಡಿಕ್ಯಾರ ಇನ್ನೂ ಹಾಕಿ 1 ಸೆಕೆಂಡ್ ಆಗಿರಂಗಿಲ್ಲ ರೀ ನಾನು ವಿಡಿಯೋ. ಆದರೂ ಸೂಪರು, ಆಯಿತು, ಭಾಳ ಚೆನ್ನಾಗಿದೆ ಇಂತಿಷ್ಟು ಹಾಕಿಬಿಡ್ತಾರೆ. ಪೂರ್ತಿ ನೋಡೋಕ್ಕಾಗಲಿಲ್ಲ ಅಂದ್ರೆ ಒಂದು ಅರ್ಧರ ವಿಡಿಯೋ ನೋಡಬೇಕಲ್ಲ. ನಾವು ಮನೆಯಾಗಿನ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಸ್ವಲ್ಪ ಏನಾರ ನಮಗೂ ಖರ್ಚಿಗೆ ಏನಾರ ಆತಿತ್ತಪ್ಪ ಅಂಥೇಳಿ ನಾವು ಮಾಡ್ತಿರ್ತೀವಿ. ಇವರು ಅಷ್ಟೇ ಯಾರು ಅಷ್ಟೇ ವಿಡಿಯೋನ ನೋಡೋಂಗಿಲ್ಲ ರೀ. ನಾವು ಅವರು ಎಲ್ಲ ನೋಡಿರ್ತೀವಿ, ಆದ್ರೆ ನಮ್ಮ ನೋಡೋಂಗಿಲ್ಲ ರೀ ಅಷ್ಟು. ಹಿಂಗಾಗಿ ವಿಡಿಯೋ ಮಾಡೋದು ಯಾಕೋ ಬ್ಯಾಡ ಅಂಥೇಳಿ ಅನ್ನೋ ಹಂಗೆ ಅನ್ಸಾಕತ್ತೈತೆ ರೀ. ಅಷ್ಟು ಮನಸ್ಸೇ ಇಲ್ಲ ರೀ. ಪ್ರತಿಯೊಬ್ಬರು ಎಲ್ಲರಿಗೂ ಏನೋ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಲೈಕ್ ಕೊಡೋದ್ರಿಂದ ಏನು ಏನು ರೊಕ್ಕ ಕಟ್ಟಾಗಂಗಿಲ್ಲ, ಏನಿಲ್ಲ. ಅದು ಹಂಗೆ ಒಂದು ಲೈಕ್ ಕೊಟ್ಟಿಕ್ಯಾರ, ಒಂದು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕ್ಯಾರ, ಪೂರ್ತಿ ಒಂದು ವಿಡಿಯೋ ನೋಡಿದ್ರೆ ಒಬ್ಬರಿಗೆ ಹೆಲ್ಪ್ ಆಗ್ತಿರ್ತೈತೆ ರೀ. ಹಂಗೆ ಯಾರೂ ಮಾಡೋಕ್ಕೆ ತಯಾರಿಲ್ಲ. ಸುಮ್ಮನೆ ಒಬ್ಬರು ಯಾರು ನೋಡ್ಕ್ಯಾರ ಒಂದು ಸೂಪರ್ ಅಂಥೇಳಿ ಒಂದು ಕಮೆಂಟ್ ಕೊಟ್ಟರೆ ಮುಗಿದು ಹೋತ್ರಿ. ಅಷ್ಟು ವಿಡಿಯೋಗಳು ಪೂರ್ತಿ ಯಾರು ನೋಡೋಂಗಿಲ್ಲ ರೀ. ಯಾಕಂದ್ರೆ ನಮಗೆ ಗೊತ್ತಾಗ್ತೈತೆ ರೀ ಯಾರು ವಿಡಿಯೋಗಳು ಪೂರ್ತಿ ನೋಡ್ತಾರೆ ಇಲ್ಲ ಅಂತೇಳಿ. ಯಾಕಂದ್ರೆ ಟೈಮ್ ಅಷ್ಟು ಓಡೋಕ್ಕೂ ತಯಾರಿಲ್ಲ. ಟೈಮ್ ಎಲ್ಲಿ ಐತಲ್ಲ ಅಲ್ಲೇ ಐತ್ರಿ. ಭಾಳ ಅಂದ್ರೆ ಒಂದು 10-15 ಜನ ಅಷ್ಟೇ ನೋಡ್ತಾರೆ ರೀ ವಿಡಿಯೋ. ಇಲ್ಲಿಕ್ಕೆ ಯಾರು ಜಾಸ್ತಿ ಜನ ಒಟ್ಟು ನೋಡೋಂಗೇ ಇಲ್ಲ. ಹೀಗಾಗಿ ನಾನು ಅಷ್ಟೊಂದು ಅಡುಗೆದೆಲ್ಲ ತೋರಿಸಿರ್ತೀನಿ. ಇವತ್ತು ಒಂದು ಸುದ್ದು ನಾವು ಊಟದ ಎಷ್ಟು ಏನು ಮಾಡಿರ್ತೀನಲ್ಲ ಅದನ್ನೆಲ್ಲ ನಾನು ಅದನ್ನು ವಿಡಿಯೋ ಮಾಡಿ ಅದನ್ನೆಲ್ಲ ಎಡಿಟಿಂಗ್ ಮಾಡಿ ಮನೆ ಕೆಲಸದಿಂದ ಬರೀ ಸಂಚಾನ ಹತ್ರಗನ ಟೈಮ್ ಹೋಗಿಬಿಡ್ತೈತೆ ರೀ ನನಗೆ. ಅಷ್ಟು ನಮಗೆ ತ್ರಾಸಾದರೂ ತ್ರಾಸು ಅಂದ್ಕೊಂಡು ನಾವು ಮಾಡ್ತಿರ್ತೀವಿ. ಅಂದ್ರೆ ಏನೋ ನಮಗೆ ಸ್ವಲ್ಪ ಏನಾರ ಹೆಲ್ಪ್ ಆದಿತ್ತಲ್ಲ ಅಂಥೇಳಿ ನಾವು ಮಾಡ್ತಿರ್ತೀವಿ. ಆದರೂ ಯಾರೂ ನೋಡೋಕ್ಕೂ ತಯಾರಿಲ್ಲ. ಹಿಂಗಾಗಿ ಇವತ್ತು ಯಾಕೋ ಮನ್ಸಿಗೆ ನನಗೆ ಬೇಜಾರಾತಲ್ಲ, ಬೇಜಾರಾಗೋಣ ನಾನು ನಿನ್ನಿಂದನೇ ಒಟ್ಟು ವಿಡಿಯೋ ಮಾಡೋ ಮನಸ್ಸು ಇಲ್ಲ ರೀ ನಂದು. ಆದರೂ ನಮ್ಮ ಹುಡುಗರು ಮನೆಯಾಗಿನ ಹುಡುಗರು ಏನಾಗತ್ತವ ಒಮ್ಮೆ ಮಾಡಿದ್ವಿ ಅಂದ್ರೆ ಇನ್ನೊಂದು ಸ್ವಲ್ಪ ದಿವ್ಸ ನೋಡು ಹಿಂಗಾಗಕತ್ರ ಸುಮ್ಮನೆ ಬಿಟ್ಟು ಬಿಡೋಂಗಿವ. ಸುಮ್ಮನೆ ಮನೆಯಾಗಿನ ಕೆಲಸ ಎಲ್ಲ ಬಿಟ್ಟಿಕ್ಯಾರ, ನೀನು ಒಬ್ಬಾಕಿನೇ ಇರ್ತೀನಿ. ನಮ್ಮ ಹುಡುಗರು ಮನೆಯಾಗ ಯಾರೂ ಇರೋಂಗಿಲ್ಲ ರೀ, ಎಲ್ಲ ಕಾಲೇಜ್ಗೆ ಹೋಗಿಬಿಡ್ತಾರೆ. ನಾನು ಒಬ್ಬಾಕಿನ ಮನೆಯಾಗ ಇರ್ತೀನಿ. ವಿಡಿಯೋನು ನಾನೇ ಮಾಡಬೇಕು, ಎಡಿಟಿಂಗು ನಾನೇ ಮಾಡಬೇಕು, ಮನೆಯಾಗಿನ ಕೆಲಸದ್ದು ನೋಡ್ಕೋಬೇಕು ರೀ. ಹಿಂಗಾಗಿ ಭಾಳ ಅಂದ್ರೆ ಭಾಳ ಬೇಸರ ಆಗಿಬಿಡ್ತೈತೆ ರೀ. ನಾವು ಅಷ್ಟು ಬೇಸರ ಮಾಡ್ಕೊಂಡು ಮಾಡ್ತೀವಿ, ನಾವು ಮಾಡಬೇಕಂತೇಳಿ ನಾವು ಮಾಡಾಕತ್ತೀವಿ ಅಂದ್ರೆ ಬೇಸರ ಅನ್ನೋದು ಏನಿಲ್ಲ. ಆದರೂ ಅದಕ್ಕೊಂದು ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ಇದನ್ನು ಮಾಡಿ ಸ್ವಲ್ಪ ಕಮೆಂಟ್ ಮಾಡಿ ಒಂದು ಲೈಕ್ ಕೊಟ್ಟರೆ ನಮ್ಮ ಮನಸ್ಸಿಗೂ ಭಾಳ ಸಮಾಧಾನ ಅನ್ನಿಸ್ತೈತೆ ರೀ. ಯಾರೂ ಹಂಗೆ ಮಾಡೋಂಗೇ ಇಲ್ಲ ರೀ. ನಾವು ಬೇರೆದವ್ರ ವಿಡಿಯೋಕ್ಕೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರೆ ಅವ್ರಿಗೆ ಹೊಳ್ಳಿ ಕಮೆಂಟ್ ಹಾಕಿ ಮತ್ತು ಅವ್ರು ಪೂರ್ತಿ ವಿಡಿಯೋ ನೋಡ್ತಿರ್ತೀವಿ ನಾವು. ಹಂಗೆ ನಮ್ಮ ವಿಡಿಯೋ ಅವರು ಯಾರೂ ನೋಡೋಕ್ಕೆ ತಯಾರಿಲ್ಲ. ವಾಚ್ ಟೈಮ್ ಅಷ್ಟು ಓಡೋಕ್ಕೆ ತಯಾರಿಲ್ಲ ರೀ ನಂದು. ನಾ ಮಾತಾಡೋ ಮಾತಿನಿಂದ ನಿಮಗೆ ಏನರ ಮನಸ್ಸಿಗೆ ಬೇಜಾರಾಗಿದ್ದರೆ ಕ್ಷಮಿಸ್ರಿ. ನಮಸ್ಕಾರ ವೀಕ್ಷಕರೇ.